ಗಿಲ್ಲೆಸುಗೂರು ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಲು ಎಲ್ಲ ಅರ್ಹತೆಗಳಿದ್ದು ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಬೇಕು. ಈ ಹಿಂದೆ ತಾಲೂಕು ಕೇಂದ್ರ ಮಾಡಲು ಹೋರಾಟ ನಡೆಸಲಾಗಿತ್ತು. ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಒಂದು ವಾರದಲ್ಲಿ ಪರಿಶೀಲನೆ ಮಾಡದಿದ್ದರೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಗಿಲ್ಲೆಸುಗೂರು ಹೋಬಳಿಯ ಗ್ರಾಮಸ್ಥ ಸಿದ್ದರಾಮೇಶ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಿಲ್ಲೆಸುಗೂರು ಹೋಬಳಿ ಕೇಂದ್ರವು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ರಾಯಚೂರು ತಾಲೂಕು ಕೇಂದ್ರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ರಾಯಚೂರಿಗೆ ಬರಲು ಜನರು, ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದರು. ತಾಲೂಕು ಕೇಂದ್ರ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಇದೆ, ವಾಣಿಜ್ಯ ಕೇಂದ್ರವಾಗಿದೆ. ಪಂಚಮುಖಿ ಆಂಜನೇಯ, ಮಂತ್ರಾಲಯ, ಬಿಚ್ಚಾಲಿ ಪ್ರವಾಸಿ ತಾಣಗಳಿವೆ. ಯರಗೇರ ರೈಲ್ವೆ ನಿಲ್ದಾಣ 8 ಕಿಲೋಮೀಟರ್ ಹತ್ತಿರವಿದೆ. ಕುಡಿಯುವ ನೀರಿಗಾಗಿ ತುಂಗಭದ್ರಾ ನದಿ ಸಮೀಪವಿದೆ. 14 ರಿಂದ 15 ಗ್ರಾಮ ಪಂಚಾಯಿತಿಗಳನ್ನು ಹೊಂದಿದೆ ಎಂದು ತಿಳಿಸಿದರು. ಗಡಿನಾಡ ಪ್ರದೇಶವಾಗಿದ್ದು ತಾಲೂಕು ಕೇಂದ್ರವಾದಲ್ಲಿ ಮತ್ತಷ್ಟು ಅಭಿವೃದ್ಧಿಯಾಗುತ್ತದೆ. ಆರೋಗ್ಯ ಕೇಂದ್ರಗಳು, ಬಸ್ ನಿಲ್ದಾಣ. ಗಿಲ್ಲೆಸುಗೂರಿನಲ್ಲಿ 32 ಎಕರೆ ಸರ್ಕಾರಿ ಭೂಮಿ ಇದೆ. ಆಡಳಿತಾತ್ಮಕ ಹಾಗೂ ಭೌಗೋಳಿಕವಾಗಿ ತಾಲೂಕು ಕೇಂದ್ರ ಮಾಡಲು ಎಲ್ಲ ಅರ್ಹತೆಗಳಿವೆ. ಸರ್ಕಾರ ಪರಿಗಣಿಸಬೇಕು ಎಂದರು. ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತದೆ. ಒಂದು ವಾರದಲ್ಲಿ ಪರಿಶೀಲನೆಗೆ ತೆಗೆದುಕೊಳ್ಳದಿದ್ದರೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ತಾಲೂಕು ಮಟ್ಟಕ್ಕೆ ಪ್ರಸ್ತಾವನೆ ಕೊಡಬೇಕಾಗಿದೆ. ನಾವೆಲ್ಲರೂ ಇವತ್ತು ಬಂದಿದ್ದೀವಿ. ನಮಗೆ ಕಳೆದ ವಾರ 9ನೇ ತಾರೀಕು ಒಂದು ಮೆಮೊ ಆಗಿತ್ತು ಕೆಲವು ಜನ ನಾಯಕರುಗಳು. ಆ ಮೆಮೊದಲ್ಲಿ ವಿಷಯ ಏನಪ್ಪ ಅಂದರೆ, ಯರಗೇರ ಮತ್ತು ದೇವಸುಗೂರು ಹೊಸ ತಾಲೂಕುಗಳ ಪ್ರಸ್ತಾವನೆ ಬಗ್ಗೆ ಕೋರಿ ತಮ್ಮ ದಾಖಲೆಗಳನ್ನು ಸಲ್ಲಿಸಬೇಕಂತೇಳಿ ಒಂದು ವರದಿತ್ತು. ಕೆಲವು ನಾಯಕರುಗಳು ಸ್ಟೇಟಸ್ ಹಾಕೊಂಡಿದ್ರು. ಆ ಸ್ಟೇಟಸ್ ಅನ್ನು ನೋಡಿ ಅದರಲ್ಲಿ ನಮ್ಮೂರು ಇರಲಿಲ್ಲ, ಕೇವಲ ಯರಗೇರ ಮತ್ತು ದೇವಸುಗೂರು ಇತ್ತು. ಸೊ ಆ ಒಂದು ವರದಿ ಪ್ರಸ್ತಾವನೆಯಲ್ಲಿ ನಮ್ಮೂರು ಇರಬೇಕಂತ ಹೇಳಿ, ಯಾಕಂತಂದ್ರೆ ನಾವು 2008-2009 ಸುಧೀಂದ್ರರಾವ್ ಕಸ್ಬೆ ಅವರ ಅಧೀನದಲ್ಲಿ ತಾಲೂಕಿಗಾಗಿ ಅವತ್ತಿನ ದಿನಗಳಲ್ಲೇ ಹೋರಾಟ ಮಾಡಿದ್ದೀವಿ. ಸೊ ನಮ್ಮ ದುರ್ದೈವ ಅವರು ವಿಧಿವಶವಾಗಿದ್ದಾರೆ. ಇನ್ ಕೇಸ್ ಅವರೇನಾದರೂ ಜೀವಂತವಾಗಿದ್ದಿದ್ರೆ, ಇದು ಸಿರ್ವಾರ್ ಮತ್ತು ಮಸ್ಕಿ ಆ ಪ್ಯಾನಲ್ ಅಲ್ಲಿ ತಾಲೂಕುಗಳ ಘೋಷಣೆ ಆಗುವಲ್ಲ, ಅವ್ರೇನ ಜೀವಂತವಾಗಿದ್ರೆ ಖಂಡಿತ ಇವತ್ತು ನಮ್ಮೂರಲ್ಲೂ ಅದರಲ್ಲಿ ಹೆಸರಿರ್ತಿತ್ತು. ನಮ್ಮ ದುರ್ದೈವ ಅದು. ಅವತ್ತಿಂದ ನಾವುಗಳು ಎಲ್ಲರೂ ಸೈಲೆಂಟ್ ಆಗಿದ್ದೀವಿ. ಮತ್ತೆ ನೆಕ್ಸ್ಟ್ 2 ದಿನ ನಾವು ಸುಮ್ಮನೆ ಇದ್ದೀವಿ. 2 ದಿನ ಆದ್ಮೇಲೆ ಪೇಪರಲ್ಲಿ ನೋಡಿದ್ವಿ, 17ನೇ ತಾರೀಕು ಗುಲ್ಬರ್ಗ ಅಧಿವೇಶನದಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಹೊಸ ತಾಲೂಕುಗಳ ಪ್ರಸ್ತಾವನೆ ದೇವಸುಗೂರು ಮತ್ತು ಯರಗೇರ ಅವೆರಡು ಹೆಸರು ಇದ್ವು. ಒಂದು ಎರಡರಲ್ಲೂ ನಮ್ಮೂರ ಹೆಸರು ಇರಲಿಲ್ಲ. ಸೊ ಹಂಗಾಗಿ ನಾವೆಲ್ಲರೂ ಯುವಕರು, ಯಾಕಂದ್ರೆ ನಮ್ಮ ಹಿರಿಯರೆಲ್ಲ ಈಗೆಲ್ಲ ಜಾಲತಾಣಗಳಲ್ಲಿ ಅವರೆಲ್ಲ ಇರುವುದಿಲ್ಲ. ಸೊ ಹಂಗಾಗಿ ನಾವೆಲ್ಲ ಯುವಕರಾಗಿದ್ದೀವಿ ಅಂತ ಎಲ್ಲ ಸ್ಟೇಟಸ್ಗಳ ಮುಖಾಂತರ ನಾವು ನೋಡಿ ನಾವು ಬಂದು ಮಾನ್ಯ DC ಜಿಲ್ಲಾಧಿಕಾರಿಗಳಿಗೂ, ಮಾನ್ಯ ತಹಸೀಲ್ದಾರ್ಗಳಿಗೂ, ಮಾನ್ಯ ನಮ್ಮ ಶಾಸಕರಿಗೂ, ಜಿಲ್ಲಾ ಪಂಚಾಯತ್ CEO ಅವರಿಗೂ ಎಲ್ಲರಿಗೂ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ಈಗ ಮುಂದಿನ ನಮ್ಮ ಗಿಲ್ಲೆಸುಗೂರು ತಾಲೂಕು ಆಗುವುದಲ್ಲಿ ಎಲ್ಲ ಲಕ್ಷಣಗಳು, ನಮ್ಮಲ್ಲಿ ಸೌಕರ್ಯಗಳು ಏನೇನಿದ್ದಾವೆ ಎಲ್ಲ ಸೌಕರ್ಯಗಳನ್ನು ನಾವು ಇವತ್ತು ನಿಮ್ಮ ಹತ್ರ ವ್ಯಕ್ತಪಡಿಸೋಕೆ ಬಂದಿದ್ದೀವಿ. ಕರ್ನಾಟಕ ಸರ್ಕಾರಕ್ಕೆ ತಿಳಿಸಬೇಕು ನಿಮ್ಮ ಮುಖಾಂತರದಿಂದ. ಯಾಕಂತಂದ್ರೆ ಮೊದಲನೇದಾಗಿ ನಮ್ದು ಗಡಿನಾಡು ಭಾಗ, ಮೊದಲನೇದಾಗಿ. ಇನ್ನೊಂದೇನಪ್ಪ ಅಂದ್ರೆ, ನಮ್ಮ ಆಜುಬಾಜು ಸುಮಾರು ನಾವು ರಾಯಚೂರಿಗೆ ಬರ್ಬೇಕಂದ್ರೆ ಸುಮಾರು 30 ಕಿಲೋಮೀಟರ್ 40 ಕಿಲೋಮೀಟರ್ ತನಕ ಜರ್ನಿ ಮಾಡೋದೊಂದು ಇರುತ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಸಾರಿಗೆ ಅಂತ ವ್ಯವಸ್ಥೆ ಅಂತ ಬಂದಾಗ ನಮ್ಮ ಗಿಲ್ಲೆಸುಗೂರು ತಾಲೂಕು ಆಗಬೇಕು ಅಂತಂದಲ್ಲಿ ನಾವು ಕೆಲವು ವ್ಯವಸ್ಥೆಗಳು, ತಾಲೂಕಿಗೆ ವ್ಯವಸ್ಥೆಗಳು ಬೇಕಲ್ಲ, ಆ ಒಂದು ವ್ಯವಸ್ಥೆಗಳಿಗೆ ನಮ್ಮ ತಾಲೂಕಿಗೆ ಏನೇನು ಬೇಕು ಅಂತೇಳಿ ಸಾರಿಗೆ ವ್ಯವಸ್ಥೆ ಬಂದಾಗ ಮೇನ್ ಹೆದ್ದಾರಿ ಇದೆ ನಮಗೆ. ಬೆಂಗಳೂರು ಟು ಹೈದರಾಬಾದ್ ರಸ್ತೆ ಮುಖಾಂತರ ಹೋಗ್ಬೋದು. ಟ್ರೈನು ಅಂತ ವಿಷಯ ಬಂದಾಗ ನಮಗೆ ಮಟ್ಮಾಡಿ ಸ್ಟೇಷನ್ ಇದೆ. ನಾವು ಟ್ರೈನ್ ಕೇವಲ ನಮಗೆ 8 ಕಿಲೋಮೀಟರ್ ದೂರ ಇದೆ. ಅದೇ ರೀತಿಯಾಗಿ ನಮ್ದು ಪ್ರವಾಸಿ ತಾಣ ಆಗಿದೆ. ಯಾಕಂತಂದ್ರೆ ಮಂತ್ರಾಲಯ, ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ. ಅದೇ ರೀತಿಯಾಗಿ ನಮ್ಮ ಬಲಭಾಗದಲ್ಲಿ ಗಾಣದಾಳ ಪಂಚಮುಖಿ ದೇವಸ್ಥಾನ ಇದೆ. ಎಡಭಾಗದಲ್ಲಿ ಬಿಚ್ಚಾಲಿ ಬೃಂದಾವನ, ರಾಘವೇಂದ್ರ ಸ್ವಾಮೀಜಿಯವರು ಧ್ಯಾನ ಮಾಡಿರುವಂತಹ ಸ್ಥಳ. ಈ ಸಂದರ್ಭದಲ್ಲಿ ಅಕ್ಕಮ್ಮ, ವೆಂಕಟೇಶ್, ಶಿವರಾಜ್, ಪ್ರಾಣೇಶ್, ರಮೇಶ್, ನರಸಿಂಹ ಸೇರಿ ಇತರರಿದ್ದರು.